ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆಯಾಗಿದ್ದು ಈ ಬಗ್ಗೆ ಸ್ಪಷ್ಟತೆ ಸಿಕ್ಕಿದ್ರೆ ಪ್ರಚಾರಕ್ಕೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ ಅಂತ ಮನಸ್ಸಲ್ಲೊಂದು ಇಟ್ಟುಕೊಂಡು ನಾನು ನಾಟಕ ಮಾಡೋದಿಲ್ಲ ಅಂತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸ್ಪಷ್ಟತೆ ಬೇಕು, ಅವ್ರನ್ನ ಯಾಕೆ ಆಯ್ಕೆ ಮಾಡ್ತು ಹೈಕಮಾಂಡ್ ಅನ್ನೋದಕ್ಕೆ ಸ್ಪಷ್ಟತೆ ಬೇಕು. ಈ ಬಗ್ಗೆ ಸ್ಪಷ್ಟತೆ ಸಿಕ್ಕಿದ್ರೆ ಪ್ರಚಾರಕ್ಕೆ ಹೋಗ್ತೀನಿ, ಇಲ್ಲ ಅಂದ್ರೆ ಹೋಗಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದು, ಮನಸ್ಸಲ್ಲೊಂದು ಇಟ್ಟುಕೊಂಡು ನಾನು ನಾಟಕ ಮಾಡೋದಿಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ವಿ ಸೋಮಣ್ಣ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿರೋದು ಸ್ಪಷ್ಟತೆ ಸಿಗದೇ ಇದ್ರೆ ಪ್ರಚಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಕೂಡ ಅವರು ಹೇಳಿದ್ದು, ಈ ಎಪಿಸೋಡ್ ನಲ್ಲಿ ರವಿ ಸುಬ್ರಹ್ಮಣ್ಯ ಪಾತ್ರ ಜಾಸ್ತಿ ಇದೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ರವಿ ಶಾಸಕ, ಅವರ ಮನೆಯಲ್ಲಿ ಕಾರ್ಪೊರೇಟರ್ ಇದ್ದಾರೆ, ಅವರ ಅಣ್ಣನ ಮಗ ಈಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಇದು ಯಾಕೆ ಹೀಗೆ ಎಂಬ ಬಗ್ಗೆ ನಮಗೆ ಸ್ಪಷ್ಟತೆ ಬೇಕು ಅಂತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆ ಬಗ್ಗೆ ಸ್ಪಷ್ಟತೆ ಸಿಕ್ಕಿದ್ರೆ ಪ್ರಚಾರಕ್ಕೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ, ಮನಸ್ಸಲ್ಲೊಂದು ಇಟ್ಟುಕೊಂಡು ನಾನು ನಾಟಕ ಮಾಡೋದಿಲ್ಲ ಅಂತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿರೋದು. ಸ್ಪಷ್ಟತೆ ಸಿಗದೆ ಇದ್ರೆ ಪ್ರಚಾರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದು, ಈ ಎಪಿಸೋಡ್ ನಲ್ಲಿ ರವಿ ಸುಬ್ರಹ್ಮಣ್ಯ ಪಾತ್ರ ಜಾಸ್ತಿ ಇದೆ. ರವಿ ಶಾಸಕ, ಅವರ ಮನೆಯಲ್ಲಿ ಕಾರ್ಪೊರೇಟರ್ ಇದ್ದಾರೆ, ಈಗ ಅವರ ಅಣ್ಣನ ಮಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ. ಇದು ಯಾಕೆ ಹೀಗೆ ಅನ್ನೋದರ ಬಗ್ಗೆ ನಮಗೆ ಸ್ಪಷ್ಟತೆ ಬೇಕು ಅನ್ನುವಂತಹ ಮಾತನ್ನ ಬಿಜೆಪಿ ಶಾಸಕ ವಿ ಸೋಮಣ್ಣ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಈ ಬಗ್ಗೆ ಸ್ಪಷ್ಟತೆ ಕೊಟ್ರೆ ಯಾಕೆ ತೇಜಸ್ವಿ ಸೂರ್ಯ ಅವರನ್ನ ಲೋಕಸಭಾ ಅಭ್ಯರ್ಥಿಯಾಗಿ ಮಾಡಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಕ್ಕರೆ ಮಾತ್ರ ನಾನು ಪ್ರಚಾರಕ್ಕೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ದೂರವೇ ಉಳಿತೀನಿ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನ ವಿ ಸೋಮಣ್ಣ ಈಗ ತಿಳಿಸಿರೋದು. ಹಾಗೆ ಮನಸ್ಸಲ್ಲೊಂದು ಇಟ್ಟುಕೊಂಡು ನಾಟಕ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಅಂದ್ರೆ ಈಗ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಆಯ್ಕೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಇದು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಕೂಡ ಗೈರಾಗಿದ್ರು, ಆರ್ ಅಶೋಕ್ ಕೂಡ ಗೈರಾಗಿದ್ರು. ಅಂದ್ರೆ ಅಲ್ಲಿನ ಪ್ರಮುಖ ನಾಯಕರಿಗೆ ಇದ್ಯಾವುದೂ ಕೂಡ ಸಮಾಧಾನ ತಂದಿಲ್ಲ ಅನ್ನುವಂಥದ್ದು ಬಹಳ ನಿಚ್ಚಳವಾಗಿ ಕಂಡು ಬರ್ತಾ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ. ಕಿರಣ್, ಈಗ ವಿ ಸೋಮಣ್ಣ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೊರ ಹಾಕಿದ್ದಾರೆ. ಅವರ ಬೇಡಿಕೆಗಳೇನೇನು, ಅದಕ್ಕೆ ಯಾರಾದ್ರೂ ಸ್ಪಂದನೆ ಕೊಟ್ಟಿದ್ದಾರಾ ಬಿಜೆಪಿಯಿಂದ? ಸುಕನ್ಯಾ, ಇವತ್ತು ತೇಜಸ್ವಿ ಅನಂತಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದಂತಹ ಶಾಸಕ ವಿ ಸೋಮಣ್ಣ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಮೂಲಕ ತಮಗೆ ಪಕ್ಷದಲ್ಲಿದ್ದಂತಹ ಮತ್ತು ತಮ್ಮ ವಿಚಾರದಲ್ಲಿ ಈ ಹಿಂದೆ ಪಕ್ಷದ ನಾಯಕರು ನಡೆದುಕೊಂಡಿದ್ದಂತಹ ರೀತಿಯ ಬಗ್ಗೆ ಅವರು ಇವತ್ತು ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಯಾಕೆಂದ್ರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರ ಪುತ್ರನಿಗೆ ಟಿಕೆಟ್ ಕೊಡುವಂತಹ ಸಮಯದಲ್ಲಿ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು. ಪಕ್ಷದ ಮತ್ತು ಬೆಂಗಳೂರಿನ ಬಿಜೆಪಿ ನಾಯಕರು ಒಬ್ಬರಿಗೆ ಅಂದ್ರೆ ಒಂದೇ ಚುನಾವಣೆಯಲ್ಲಿ ಒಂದೇ ಕುಟುಂಬಕ್ಕೆ 2 ಟಿಕೆಟ್ ನೀಡುವಂತಹ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನ ಎತ್ತಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡದೇ ಇದ್ದಂತಹ ಸೋಮಣ್ಣ ಇವತ್ತು ಅಂದ್ರೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಕೂಡ ಶಾಸಕರಾಗಿರುವಂತ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಮತ್ತೊಂದು ಟಿಕೆಟ್ ಅನ್ನ ಕೊಡಲಾಗಿದೆ ಅನ್ನುವಂತಹ ವಿಚಾರವನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿ ಇಲ್ಲಿ ಈಗ ಕುಟುಂಬ ರಾಜಕಾರಣದ ವಿಚಾರ ಅನ್ವಯ ಆಗೋದಿಲ್ವೇ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಎಲ್ಲೂ ಕೂಡ ಅವರು ನೇರವಾಗಿ ಕುಟುಂಬ ರಾಜಕಾರಣದ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಮೇಲೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮುಖಾಂತರ ಇಲ್ಲಿ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಅವರು ಇಲ್ಲಿ ಪರೋಕ್ಷವಾಗಿ ಹೇಳ್ತಾ ಇರುವಂತದ್ದು. ಧನ್ಯವಾದ ಕಿರಣ್.